ಈ ಕಥೆಯ ಉದ್ದೇಶ ಏನಪ್ಪ ಅಂದ್ರೆ ಅವ ಒಂದು ಮದುವೆ ಆಗಿರ್ತಾನೆ. ಯಾವ ಉದ್ದೇಶಕ್ಕೆ ಅಂದ್ರೆ ಅವ್ರು ವರದಕ್ಷಿಣೆ ಕೊಡ್ತಾರ ಅಂತ ಹೇಳಿರ್ತಾರೆ. ಅದಕ್ಕೆ ಅವ್ನು ಮದುವೆ ಹಾಕಾನ. ಆಗದ ಕಾರಣ ಏನಪ್ಪ ಅದರದ್ದು ಇಷ್ಟೆಲ್ಲ ಒಂದು ಮದುವೆ ಆಗಕ್ಕೆ ಹೋಗಿ 5 ಮದುವೆ ಯಾಕೆ ಹಾಕಾನ ಅನ್ನೋದು ಉದ್ದೇಶ. ಭಾರಿ ಮಸ್ತ್ ಐತಿ ಇದು ವೆಬ್ ಸೀರೀಸ್. ಇದು ಮಲಯಾಳದ ವೆಬ್ ಸೀರೀಸ್. ಎಲ್ಲ ಭಾಷೆದಾಗ ಐತಿ. ಬರೀ ಡಿಸ್ನಿ ಹಾಟ್‌ಸ್ಟಾರ್ನಾಗ ಐತಿ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ರಿ. ಅದ್ರ ಹೆಸರು ಒಂಥರ ಡಿಫ್ರೆಂಟ್ ಆಗೈತಿ. ನಾಗೇಶ್ವರ ಹೊನ್ನವರ ಅಂತ ಐತಿ. ಅದು ಮಲಯಾಳಂ ಇದ್ರದ್ದು ಐತಿ ಫುಲ್. ಅದು ಒಂದೇ ಮದುವೆ ಯಾಕೆ ಹಾಕನಪ್ಪ ಅಂದ್ರೆ ಹೊರಗಡೆ ದೇಶಕ್ಕೆ ಹೋಗಿ ದುಡಿಬೇಕಾಗಿರ್ತೈತಿ. ಆ ಉದ್ದೇಶಕ್ಕೆ ಹೋಗಿ ಮದುವೆ ಹಾಕಾನ. ಫಸ್ಟ್ ಕಾರಣನ ಮದುವೆ ಉದ್ದೇಶ. ಅವರಮ್ಮ ಹೇಳ್ತಾ, ಇಲ್ಲಪ್ಪ ನೀನು ಹೆಂಗಾರು ಮಾಡಿ ಈ ಸಲ ನೀನು ಮದುವೆ ಆಗಕ್ಕೆ ಬೇಕು, ಇಲ್ಲಾಂದ್ರೆ ನಡೆಯಂಗಿಲ್ಲ, ನನಗೆ ಕಣ್ಣು ಕಾಣಿಸೋದು ಇಚ್ಚಿತ್ತಾಗ ನೀ ಹೆಂಗಾರು ಮಾಡಿ ಮದುವೆ ಆಗಕ್ಕೆ ಬೇಕು ಅಂತ ಹೇಳಿ ಮದುವೆ ಮಾಡ್ತಾರೆ. ಅವನ ಫ್ರೆಂಡ್ ಏನಂತ ಹೇಳ್ತಾನೆ, ನೀ ಹಂಗಾದ್ರೆ ಮದುವೆ ಹಾಕೋಣಪ್ಪ, ನಿನಗೇನು ಲಾಭ ಉಳಿಯಂಗಿಲ್ಲ, ಅವರು ನಿಂಗೆ ವರದಕ್ಷಿಣೆ ಅಂತ ಇಷ್ಟು ದುಡ್ಡು ಕೊಡ್ತಾರಂತ ಹೇಳು, ಹಂಗಾದ್ರೆ ನೀನು ಮದುವೆ ಆಗು, ಇಲ್ಲಾಂದ್ರೆ ಆಗಕ್ಕೋಡ ಅಂತ ಹೇಳ್ತಾನೆ. ಆಮ್ಯಾಕೆ ಹೋಗಿ ಅವ್ರಿಗೆ ಹೇಳ್ತಾನೆ, ಇಷ್ಟು ದುಡ್ಡು ಬೇಕು ನಾನು ಹೊರದೇಶಕ್ಕೆ ಹೋಗಿ ದುಡಿಯೋಕೆ ಹೋಗವ, ನಾ ಹೊರದೇಶಕ್ಕೆ ಹೋಗವ, ನಂಗೆ ಇಷ್ಟು ದುಡ್ಡು ಬೇಕು ಅಂತ ಹೇಳ್ತಾನೆ ಅವ್ರ ಮಮ್ಮಿಯಿಂದ. ಆಯ್ತು ತಗ, ನಾ ವರದಕ್ಷಿಣೆ ಕೇಳ್ತಾನೆ ಅಂತ ಹೇಳ್ತಾನೆ. ಆಮ್ಯಾಕೆ ಅಷ್ಟು ಅಂದಿದ್ಮ್ಯಾಕೆ ಅವ್ರು ಮದುವೆ ಹಾಕಾರ. ಮದುವೆ ಹಾಕ್ತಾರೆ. ಮದುವೆ ಆದ್ಮ್ಯಾಕೆ ಇಬ್ಬರು ತಾಯಿ ಮಗಳು ತಾಯಿ ಅತ್ತೆ ಸೊಸೆ ಮಾತಾಡ್ಕೊಂಡು ಕುಂತಿರ್ತಾನೆ. ನಿಮ್ಮಪ್ಪ ವರದಕ್ಷಿಣೆ ಕೊಡ್ತಾನಂತ ಸುಳ್ಳು ಹೇಳಿ ಮದುವೆ ಮಾಡ್ಯಾನ, ನಿನ್ನ ಗಂಡನಿಗೇನು ಹೇಳ್ಬೇಡ ಇದು ವಿಷಯನ ಅಂತ ಹೇಳೋದನ್ನ ಅವ ಗಂಡ ಕೇಳ್ಸ್ಕೊಂಬಿಡ್ತಾನೆ. ಕದ್ದು ಕೇಳ್ಸ್ಕೊಂಡವನ ಅವನ ಫ್ರೆಂಡಿಗೆ ಹೋಗಿ ಹೇಳ್ತಾನೆ, ಮಗ ಇವರು ಹಿಂಗೆಲ್ಲ ಮಾತಾಡ್ಕೊಂಡಾರ, ನನಗೆ ಮೋಸ ಮಾಡ್ಯಾರ, ನನಗೆ ವರದಕ್ಷಿಣೆ ಕೊಡಂಗಿಲ್ಲ ಅಂತ ಬಿಡಂಗಿಲ್ಲ, ನಾನು ಈ ಮದುವೆ ಸುಮ್ಮನೆ ಅದಕ್ಕೆ ನಾ ಸುಮ್ಮನೆ ಪಾರಿಗೆ ಹೋಗೋ ಕನಸು ವೇಸ್ಟ್ ಆಗತ್ತೆ ನಂದು ಅಂತ ಹೇಳ್ತಾರೆ. ಈಗ ಮತ್ತೇನು ಮಾಡೋದು ಅದ್ಲೇ. ಮತ್ತು ಇಲ್ಲಿ ನಾನು ಊರಾಗ ನೋಡಿರಿ ಎಲ್ಲ ಕಡೆ ಸಾಲ ಅದು ಮತ್ತು ನಾವು ಹೆಂಗೆ ಮಾಡೋದು, ಈಗ ನಂದು ದುಡ್ಡು ಯಾವಾಗ ಕೊಡ್ತೀನಿ ನಾನು, ಇಲ್ಲಮ್ಮವ ನಂಗೆ ಹೆಂಗಾರು ಮಾಡಿ ನೀನು ದುಡ್ಡು ಬೇಕು, ಇವ್ರು ನೋಡಿದ್ರೆ ಬೇಡ ಅಂತಾರೆ. ಏನು ಮಾಡೋದು, ಇಬ್ಬರು ಡಿಸೈಡ್ ಮಾಡ್ತಾರೆ ಚಾ ಕುಡಿದು, ಇಲ್ಲ ನಾವು ಬೇರೆ ಕಡೆ ಹೋಗೋಣ, ನಾವು ಬೇರೆ ಊರಿಗೆ ಇವತ್ತು ಮನೆಗೆ ಹೋಗಿ ನೀನು ಗಂಟು ಮುಟ್ಟಿ ಕಟ್ಟಿಗೆ ಅಲ್ಲಿಂದ ಪಾರ್ಸಲ್ ಹೇಳಿ ನೀನು ಅಂತ ಬ್ಯಾಳೆ ಅಂತ. ಇಲ್ಲ ಇಲ್ಲಿಂದ ಇದ್ದು ನೀವು ದುಡ್ಡು ಮಾಡೋಕ್ಕಾಗಲ್ಲ, ಏನಾಗಲ್ಲ, ನೀವು ಹೊರದೇಶಕ್ಕೆ ಹೋಗೋಕ್ಕಾಗಲ್ಲ, ಬರೀ ಫ್ಲೈಟಿನ ಟಿಕೆಟ್ ತಗೊಳಕ್ಕಾಗಲ್ಲ, ನಿಮ್ಗೆ ದುಡ್ಡಿಗೆ ದುಡ್ಡಿಗೆ ಹೊರದೇಶಕ್ಕೆ ಹೋಗೋದೇನು ಹಂಗೆ ಮಾಡಿ ನೀನು ಅಂತ ಹೇಳ್ತಾನಪ್ಪ. ಒಂದು ದೋಸ್ತ ಅವ್ನು ಬೈದಿಮ್ಯಾಕ ಅವ ರಾತ್ರಿನ ಮನೆಯಿಂದ ಕದ್ದು ಮುಚ್ಚಿ ಅರ್ಬಿ ತಗೊಂಡು ಅವ್ರವ್ಗ ಅವನ ಹೆಂಡತಿ ಗೊತ್ತಿಲ್ಲಂಗೆ ಎಸ್ಕೇಪ್ ಆಗಿ ಒಂದೀಗ ಊರಿಂದ ಇನ್ನೊಂದು ಊರು ಹೋಗ್ತಾರ. ಅಲ್ಲೇ ಯಾವುದೋ ಬೇರೆ ಊರಲ್ಲ, ಭಾಷೆ ಬೇರೆ ಯಾರು ಗೊತ್ತಿಲ್ಲ. ಅಲ್ಲಿ ಒಬ್ಬ ಮದುವೆ ಬ್ರೋಕರ್ ಪರಿಚಯ ಹಾಕನ. ಇಲ್ಲ ಒಂದು ಹುಡುಗಿ ಒಳ್ಳೆ ಚೆನ್ನಾಗಿರೋದು ಒಂದು ಹುಡುಗಿ ಐತಿ, ನಿಮ್ಗೆ ದುಡ್ಡು ಏನು ಆಸ್ತಿ ಎಲ್ಲ ಕೊಡ್ತಾರ, ನೀವು ಇಲ್ಲೇ ಸೆಟ್ಲ್ ಆಗ್ಬೋದು ನೀವು ಅಂತ ಹೇಳ್ತಾರೆ. ಹಂಗೆಲ್ಲ ಆಕೈತಿ ಅಂದವನು ಏನು ಮಾಡ್ತಾನೆ, ಹಂಗೆ ನಾವು ಮದುವೆ ಹಾಕಿ ಒಪ್ಪಿಗೆ ಅಂತ ದೋಸ್ತ್ ಮಾತಾಡ್ಕೊಂಡು ಇಬ್ಬರು ಜೊತೆಯಾಗಿ ಆ ಮನೆಗೆ ಆ ಮನೆನ 1 ಎಕರೆದಾಗ ಫುಲ್ ಕಾಡಿನ ಒಳಗೆ 1 ಎಕರೆದಾಗ ಫುಲ್ ಇರ್ತೈತಿ. ಆ ಹುಡುಗಿ ನೋಡಿದ್ರೆ ದಪ್ಪ ಇರ್ತಾಳೆ, ಆಮ್ಯಾಕೆ ಒಂದು ಸ್ವಲ್ಪ ತಲೆ ಸರಿ ಇಲ್ಲ, ಸಣ್ಣ ಹುಡುಗ್ರ ಟೈಪ್ ಮಾತಿರ್ತಾಳೆ. ಆಮ್ಯಾಕೆ ಹೋಗಿ ಅವ್ರ ತಂಗಿ ಈ ಸಲ ಅವ್ರ ಅಣ್ಣನ ಕೂಡ ಜಗಳ ಮಾಡ್ತಿರ್ತಾರೆ. ಅವಾಗ ನೋಡಿದ್ರೆ ನಂಗೆ ಮದುವೆ ಮಾಡಿಸೋಲ್ಲಿ ಅನ್ನೋ ಇದಕ್ಕೆ. ಆಮ್ಯಾಕೆ ಅಣ್ಣ ಮದುವೆ ಕನ್ಯೆ ತಂದು ನಾಳೆ ಗಂಟು ನೋಡಕ್ಕೆ ಬರ್ಲಾಗಂತಾನ, ನೀ ಬಿಟ್ರೆ ಮತ್ತೆ ಹೊಕ್ಕ ನೋಡು ಅಂತ ಹೇಳ್ತಾ. ಅವಾಗ ಬಂದು ಊಟ ಮಾಡಿ, ಇಲ್ಲ ನಾ ಮದುವೆ ಆಗ್ತಾನೆ, ಆ ಹುಡುಗನ ಹುಡುಗನ ನೋಡ್ಬೇಕು ನಮ್ಗೆ ಈಗ ಅರ್ಜೆಂಟ್ ಅಂತಾರೆ. ಆ ಹುಡುಗನ ಬರ್ತಾನೆ, ಹುಡುಗನ ನೋಡ್ತಾಳ, ಹುಡುಗಿ ಒಪ್ಪಿಗೆ ಆಕತಿ. ಒಪ್ಪಿಗೆ ಅಂದ್ಮ್ಯಾಕೆ ವರದಕ್ಷಿಣೆ ಏನು ಬೇಕು ನಿಮ್ಗೆ, ವರದಕ್ಷಿಣೆ ಎಷ್ಟು ಬೇಕು ಎಲ್ಲ ಕೇಳ್ರಿ ಅಂತ. ಇಲ್ಲ ನಮ್ಮ ಮದುವೆ ಆದ್ಮ್ಯಾಕ ನಮ್ಗೆ ಒಂದು ಸ್ವಲ್ಪ
ಹೊರಗಡೆ ನನ್ನ ತಂದೆ ತಾಯಿ ಒಬ್ರು ನನ್ನ ಸಾಕ್ತಾರೆ ಅದರ ಅವ್ರು ನೋಡ್ಕೊಳಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನಾ ಇಟ್ಟು ಸೆಟ್ಲ್ ಆಗ್ಬಿಟ್ರೆ ಅಂದ್ರೆ ಅವ್ರು ನೋಡ್ಕೊಳಕ್ಕಾಗಲ್ಲ ಅಂದ. ಆ ಹುಡುಗಿ ನನ್ನ ಏನಂತಾನ, ಇಲ್ಲ ಆಸ್ತಿ ಎಲ್ಲ ಹೆಂಗೆ ಬರ್ತೈತಿ ಇದೆ, ಈ ಓಟ್ ಆಸ್ತಿ ನಮ್ಮಪ್ಪ ಸತ್ತ ಅಂದ್ರೆ ಈ ಆಸ್ತಿನಿಲ್ಲ, ನಾನು ಹೆಂಡತಿ ಹೊರದೇಶಕ್ಕೆ ಹೊಂಟೇವಿ, ನಮ್ಮ ಅಜ್ಜಿ ಮುಗಿತ್ಲೆ ನಾವು ಹೊರದೇಶಕ್ಕೆ ಹೋಗ್ಬಿಡ್ತೀವಿ, ಈ ಓಟ್ ಆಸ್ತಿ ನಿನ್ನ ಹೆಸರಲ್ಲಿ ಮಾಡ್ಕೆ ಬೇಕಾದ್ರೆ ನಮ್ಮ ತಂಗಿ ಹೆಸರಲ್ಲಿ ಐತಿ, ನಿನ್ನ ಹೆಸರೆಲ್ಲ ಮಾಡ್ಕೊಬಿಟ್ರೆ ನನ್ನ ತಂಗಿ ಹೆಸರಲ್ಲಿದ್ದೆ ನಿಂಗೆ ಇದ್ದಂಗಲ್ಲ ಅಂತ. ಈಗ ಹೌದಲ್ಲ ಅಂಥೇಳಿ ಮದುವೆ ಹಾಕಣ. ಮದುವೆ ಎಲ್ಲ ಆಗಿಮ್ಯಾಕ ಆ ಸಣ್ಣ ಬುದ್ಧಿ ಇರೋದು ಆಕೆ ಹುಚ್ಚುಪಚ್ಚಿರಂಗೆ ಇರೋನ್ನ ಮದುವೆ ಆಗ್ಬಿಡ್ತಾರ. ಆಕೆ ನಿಮ್ಗೆ ಬರೋಬ್ಬರಿ ಟಾರ್ಚರ್ ಕೊಡೋದು ಇದು ಮಾಡೋದು ಎಲ್ಲ ಮಾಡ್ತಿರ್ತಾವ. ಅವಾಗ ಅವ್ನ ದೋಸ್ತನ ಮದುವೆ ಮಾಡಿರ್ತಾರಲ್ಲ, ಅವ್ನ ದೋಸ್ತನ ಕರೆದು ಹೇಳ್ತಾಳೆ, ಏನು ದೋಸ್ತ ಹಿಂಗೆಲ್ಲ ಮಾಡ್ತಾಳೆ, ಸಣ್ಣ ಹುಡ್ರು ಬುದ್ಧಿ ಇದ್ದಂಗೆ ಐತಿಕ್ಕಿಗೆ, ನಾ ಹೆಂಗೆ ಮಾಡೋದು, ನಂಗೆ ಇಲ್ಲೇ ಇರೋಕೆ ಅಲ್ಪ, ಇವ್ರು ದುಡ್ಡು ಬೇಡ ಏನು ಬೇಡ, ನಾನು ನಮ್ಮ ಮದುವೆ ಆಗಿದ್ದು ತಪ್ಪಾತಿಕೆನ ಅಂತಾರ. ಹಂಗನ್ನಕ್ಕೆ ಮಾಡ್ತಾನ. ಅವ್ರಣ್ಣ ಪೊಲೀಸ್ ಇರ್ತಾನಲ್ಲ, ಇಲ್ಲ ಇವ್ರಣ್ಣ ಪೊಲೀಸ್ಲಿ ಮತ್ತೆ ಹೊಡಗಿಡ್ದ ನಮ್ಮನ್ನ ತಪ್ಪಿಸ್ಕೊಂಡೆ, ನಂಗೆ ಹಿಂಗಾದ್ರೆ ಇಕ್ಕಿ ಕೂಟಾಗಿರೋಕೆ ಅಲ್ಪ, ಇವ್ರು ಆಸ್ತಿನೂ ಬೇಡ ಏನು ಬೇಡ, ನಾವು ಹೋಗೋಣ ಬಾ ನಾವಿಬ್ರು ಅಂತಾನ. ಅವಾಗ ಇಲ್ಲ ಸಮಸ್ಯೆ ನೀ ತಲೆ ಕೆಡ್ಸಿನಕ್ಕೆ ಹೋಗ್ಬಿಡ, ಆಕೆ ಕಡೆ ದುಡ್ಡು ಎಷ್ಟು ನೋಡಿ ಇಸ್ಕ ಅಂದ. ಇಲ್ಲ ಅವ್ರಣ್ಣ ಹೋಗ್ಕ್ರ 3,000 ರೂಪಾಯಿ ಕೊಡ್ತೇವಣ್ಣ, ಅದನ್ನ ಇಸ್ಕೊಂಡು ನಾವು ಎಸ್ಕೇಪ್ ಹಾಕೊಂಡ್ ಬಾ, ನಮ್ಗೆ ಇಲ್ಲಿ ಸೆಟ್ ಆಗಂಗಿಲ್ಲ, ಇವ್ರ ಆಸ್ತಿ ಎಲ್ಲ ಮುದುಕನ ಸಾಯಂಗಿಲ್ಲ, ಅವನ ಆಸ್ತಿ ಅಕ್ಕಿ ಹೆಸರಿಗೆ ಅದು ಒಂದು ಎಲ್ಲಾರು ಸಹಿ ಮಾಡ್ಸೋದಾಗ ಅವನು ನೋಡಿ ಸಹಿ ಮಾಡ್ಸೋದ್ರಾಗ ನಾನು ಇಲ್ಲೇ ಜಂಡ ಹೊಡಿತಾನೆ, ನಂಗೆ ಲೈಫ್ ಬೇಡ, ನಮ್ಗೆ ಸಡನ್ಲಿ ದುಡ್ಡು ಬರೋಂಥದ್ದು ಬೇಕು, ನಂಗೆ ಬೇಡ ಬಾ ಅಂತೇಳಿ ಆ ಮದುವೆನೂ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಬೇರೆ ಕಡೆ ಹೋಗಿ ನಿಂತ್ಕೊಂಡಿರ್ತಾರ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಟ್ರೈನಿಗೆ ಬಸ್ ಸ್ಟಾಪಿಗೆ ಒಳಗೆ ಕಾಯ್ಕೊಂತ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡಾಗ ಅವಾಗ ಒಬ್ಬಕ್ಕೆ ನಡ್ಕೊಂತ ಹೊಂಟಿರ್ತಾರ. ಇವರೆಲ್ಲರೂ ಉಂಡಾಕೊಂಡಿರ್ತಾರೆ, ಯಾವುದೋ ಹುಡುಗಿ ನಡ್ಕೊಂತ ಹೊಂಟೈತಲ್ಲೋ ಅಂದ. ಹಂಗೆ ಒಂದಿಬ್ಬರು 3 ದೊಡ್ಡ ವ್ಯಾನ್ ಒಳಗೆ ಬಂದಾರ. ಆಕೆನ ಹೊಡ್ಯಾಕಂದ ಬರ್ತಾವ. ಆಕೆ ಮತ್ತು ಎಲ್ಲಾರನ್ನೂ ಹೊರಗ್ಬಿಡ್ತಾವ. ಹೊಡಿತಾರ. ಆಕೆ ನೋಡಿದ್ಲು ಮುಸ್ಲಿಂ ಹುಡುಗಿಯರು. ಆಮ್ಯಾಕ ಅದ್ರ ವಿಷಯ ಒಳಗೆ ಗೊತ್ತಾಗತಿ. ಆಕೆ ಒಂದು ಕೊಲೆ ಮಾಡಿ ಅವಳ ಅಣ್ಣನ ಕೊಲೆ ಮಾಡಿ ಬಂದು ಹೊಂಟಿರ್ತಾರ. ಇಲ್ಲ ಆ ವಿಷಯ ಆಕೆ ಗೊತ್ತಾಗಿ ಕೊಲೆ ಮಾಡಿ ಬಂದಿರ್ತಾಳೆ ಆಕೆ. ಅದಕ್ಕೆ ನಮ್ಮ ಅಣ್ಣನ ಕೊಂದಿಲ್ಲ ಅಂತ ಹೇಳಿ ನೀವು ನನ್ನ ಕೊಲೆ ಹಾಕೊಂಡೆ, ನಿಮ್ಮ ಅಣ್ಣ ಏನು ತಪ್ಪು ಮಾಡಿ ನನಗೆ ಗೊತ್ತೇ ನಿನಗೆ ಅಂತ ಹೇಳಿ ಪಾಟು ಹೊಡೋದು. ಅವ್ರಿಗೆ ಚಾಕ್ಲೇಟ್ ಹಾಕಂತ ಹೇಳ್ತಾವೆ. ಹೋಲಿ ಬೇಡ, ನೀವು ಬದುಕೇರಿ, ನೀವು ಒಳ್ಳೆಯರಿದ್ದೀರಿ ಅಂತ ಹೇಳಿಬಿಟ್ಟು ಬಂದ, ನಿಮ್ಮ ಅಣ್ಣ ನಂಗೆ ಸಾಯಿಸಿಲ್ಲ ಬಂದ, ನನಗೆ ಗೊತ್ತನ ಅಂತ. ಹಂಗಂದು ಆಕೆ ಮುಂದೆ ಹೊಕ್ಕಳ. ಇವ್ರು ಉಪ್ಪ ಅಂತ ಕಿಕ್ಕಿ ನೋಡಿದ್ರೆ ಹೆಂಗೆ ಕಾಣ್ತಾಳ, ಹಿಂಗೆಲ್ಲ ಮಾಡ್ತಾಳ ಅಂತ ಹೇಳ್ತಾರೆ. ಹಂಗೆಲ್ಲ ನಿಮ್ಮಕ್ಕೆ ಅವ್ರಿಗೆ ಏನಾಕತಿ, ಅಪ್ಪ ಹೋಗ್ಬಿಡೋ ಅಂತ ಸುಮ್ಮನಾಕ. ಅಲ್ಲೊಬ್ಬ ಬ್ರೋಕರು ಮುಸ್ಲಿಂ ಬ್ರೋಕರ್ ಇರ್ತಾನೆ. ಹುಡುಗಿ ಓದೋಕೆ ಮುಸ್ಲಿಮ್. ಅಲ್ಲೇ ಇಲ್ಲ ಎಷ್ಟು ದುಡ್ಡು ಬೇಕು, ಇಲ್ಲ ಒಂದು ನಾಣ್ಯ, ಬಂಗಾರದ ನಾಣ್ಯ ಕೊಡ್ತಾರೆ, 3,000 ರೂಪಾಯಿ ಕೊಡ್ತಾರೆ ಮದುವೆ ಆದ್ರ ಅಂತ. ಆಮ್ಯಾಕೆ ಇವತ್ತು ಉಳ್ಕೊಳಕ್ಕೆ ಒಂದು ರೂಮು ಇದು ಕೊಡ್ತಾರೆ ನೋಡಪ್ಪ ಅಂತಾರೆ. ಓಕೆ ಅಂತ ಹೋಗ್ಕಣ ಮದುವೆ ಹಾಕೋಣ ನಿಂತ್ಕೊಂತಾನ. ಅಲ್ಲಿ ಮದುವೆ ಆಗೋ ಟೈಮ್ನಾಗ ಮುಸ್ಲಿಮ್ ಏನು ಹೇಳ್ತಾರಲ್ಲ, ಹಿಂಗೇನು ಬರಂಗಿಲ್ಲ, ನೀವು ಟಪ್ಕಿ ಹಾಕ್ಯಂದು ಎಲ್ಲ ಭಾಷೆ ಹೇಳ್ಬೇಕಲ್ಲ, ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಹೇಳಕ್ಕೆ ಕುಂದಿರ್ತಾನ. ಹುಡುಗಿನ ಕರೆಸ್ತಾರೆ. ಕರೆಸಿದ್ದೆ ಅಂದ್ರೆ ಏನು ಈಗ ಕೊಲೆ ಮಾಡಿ ಬಂದಿರ್ತಲ್ಲ, ಆಕೆನ ಹುಡುಗಿ ಬಂದಿರ್ತಾಳೆ. ಅವಾಗ ಬಂದಾಗ ನಿಮ್ಗೆ ಭಯ ಆಗ್ಬಿಡ್ತದೆ, ಅಯ್ಯೋ ನಾ ಈಕೆನಾದ್ರು ಮದುವೆ ಆಗಬಾರ್ದಿತ್ತು. ಇಲ್ಲ ಅವಾಗ ಆಕೆ ನೋಡಿ ನಗ್ತಾಳ. ಯಾಕೆ ನಾನು ನೋಡಿ ಭಯ ಪಡಾಕುಂತೀರಿ ನೀವು ಅಂತ ಹೇಳ್ತಾಳೆ. ಇಲ್ಲ ನೀವು ಕೊಲೆ ಮಾಡಿ ಬಂದಿರಲ್ಲ, ಅದಕ್ಕೆ ಕೊಲೆ ಮಾಡಿರೋ ಉದ್ದೇಶನೂ ಬೇರೆ ಐತಿ. ನಾನು ಒಳ್ಳೆಯವ ಅನ್ಕೊಂಡಿದ್ದೆ, ಒಳ್ಳೆಯವಲ್ಲ. ನಾವು ಈ ಹೊಸ್ದಾಗಿ ಮದುವೆ ಆಗಿದ್ದು, ನಾನು ಬಿಟ್ಟು ಇನ್ನೊಬ್ಬ ಇಟ್ಕೊಂಡಿದ್ದ, ಅದಕ್ಕೆ ಅವ್ನು ಕೊಂದಾಗ್ಬಿಟ್ಟೆ ಅಂತ. ಅದನ್ನು ಕೇಳಿ ಹಿಂಗೆ ಭಯ ಬಿಡು. ನಾನು 3 ಮದುವೆ ಏನೀಗ, ಈಗ ನನ್ನ ಕೊಲ್ತಾಳ ತಡಿ ಅನ್ನೋನ. ರಾತ್ರಿ ಒಂದು ಬರ್ತಾನೆ. ದೋಸ್ತ ನಾನೇ ಗಿಣ್ಣೆ ಬಂಗಾರ ಎಲ್ಲ ಹಂಚಿಕೆ ಇದ್ದೇವೆ, ಆಕೆ ದುಡ್ಡು ಏನೈತಿ ಆಕೆ ಇಟ್ಟಾನೆ, ನನ್ನ ದುಡ್ಡು ಎಷ್ಟೈತಿ ನಾ ಇಟ್ಕೊಂಡ, ನಾನು ಇಲ್ಲಿಂದ ಇರಲ್ಲ,
ನಾನು ಎಸ್ಕೇಪ್ ಹಾಕನಿ ಹೋಗಂಬ ದೋಸ್ತ ಅಂದು ಅಲ್ಲಿಂದ ಮತ್ತೆ ಆಕಿನ ತಪ್ಪಿಸ್ಕೊಂಡು ಮತ್ತೆ ಬೇರೆ ಊರಿಗೆ ಬರ್ತಾರೆ. ಅಲ್ಲಿಂದ ಬೇರೆ ಊರಿಗೆ ಬಂದು ಸವಿತಾ ಅನ್ನೋದ ಒಬ್ಬರ ಮನೆ ಒಳಗೆ ಇರ್ತಾರೆ, ಮೇಡಮ್ ಅವ್ರ ಮನೆ ಒಳಗೆ. ಆಮ್ಯಾಕೆ ಅಲ್ಲೇ ಹೋಗಿ ಹುಡುಗಿ ನೋಡೋಕೆ ಬರೋಬ್ಬರಿ ಚಂದ ಇರ್ತಾಳ. ಎಲ್ಲ ಭಾಳ ಇಷ್ಟ ಆಗತ್ತೆ ಎಲ್ಲರಿಗೆ. ಅವ್ನ ಮಗ ಇಲ್ಲಿ ಇಷ್ಟು ಚಂದದ ಹುಡುಗಿ, ಕಾಲೇಜ್ ಹುಡುಗಿ, ಆಕಿನ ಹೆಂಗೆ ಮದುವೆ ಆಗೋದು ಬ್ಯಾಡ, ನಮ್ಗೇನು ಬೇಕು, ದುಡ್ಡು ಬೇಕು, ವರದಕ್ಷಿಣೆ ಹುಡುಗಿ ಎಷ್ಟು ಬೇಕಾದ್ರೂ ಕೊಡ್ತಾನೆ ಅಂತ ಹೇಳ್ಯಾರ ಅಂತ. ಆಮ್ಯಾಕೆ ಆ ಹುಡುಗಿ ಮನೆ ಒಳಗೆ ಪರಿಸ್ಥಿತಿ ಏನಾಗ್ಬಿಟ್ಟಿರ್ತಂದ್ರೆ, ಆ ಹುಡುಗಿ ಒಬ್ಬ ಮಾಸ್ತರನ್ನ ಲವ್ ಮಾಡಿ ಅವನ ಮದುವೆ ಆಗಂತ ಡಿಸೈಡ್ ಇರ್ತಿ. ಅದು ಹುಡುಗಿ ನೋಡಿದ್ರಂದ್ರೆ ಒಳ್ಳೆ ಬ್ರಾಹ್ಮಣರ ಹುಡುಗಿ ಅದು. ಅಂಥದ್ರಾಗ ಇವ್ರು ಹೋಗಿ ಅಲ್ಲೇ ಒಟ್ಟೆ ಯಾವ್ದ್ರ ಹುಡುಗ ಅಲ್ಲಿ ಏನೋ ಕೊಡೋ ಲೆಕ್ಕಕ್ಕೆ ಬಂದಿರ್ತಾನೆ. ಆ ಲೆಕ್ಕಕ್ಕೆಲ್ಲ ಡಿವೈಡ್ ಆಗಿಬಿಟ್ಟಿರ್ತೈತಿ. ಮನೆಗೆಲ್ಲ ಬೇರೆ ಹುಡುಗನ ಒಪ್ತಿರಲ್ಲ, ಈಗಿನ ಜಗಳ ಇರ್ತೈತಿ. ಈ ಹುಡುಗ ಒಪ್ಕೊಂಡ್ಬಿಡ್ತೈತಿ. ಆಮ್ಯಾಕೆ ಆ ಸುದ್ದಿ ಇರೋ ಸಂಬಂಧ ಅಲ್ಲಿ ಯಾರು ಹುಡುಗಿನ ಒಪ್ತಿರಲ್ಲ. ಆಮ್ಯಾಕೆ ಆ ಹುಡುಗ ಈ ಮದುವೆ ಮಾಡ್ಕೊಳಕ್ಕಾಗಿಲ್ಲ, ನಾವು ಮದುವೆ ಹಾಕನಿ ಅಂತ ಆಗು ಯಾರು ಬೇಡ ಅಂತಾರ, ಎಲ್ಲರೂ ಸೇರ್ತಾರೆ. ಆಮ್ಯಾಕೆ ಹುಡುಗಿಗೆಲ್ಲ ಮದುವೆ ಮಾಡ್ತಾರೆ. ಮದುವೆ ಮಾಡಿ ದುಡ್ಡು ಬೇಕಲ್ಲ, ಇವರು ಮತ್ತೆ ರಾತ್ರಿ ಓಡಿ ಬಂದುಬಿಟ್ರು ಮದುವೆ ಆಗಿ. ಅವಾಗ ಏನು ಮಾಡ್ತಾರೆ, ಅವ್ನ ದೋಸ್ತ ಅವನ ಮಗ ಹೋಗಂಬಾರ್ಲಿ, ಏನು ಇಷ್ಟೊತ್ತದ್ರಿ ಇಲ್ಲೇ ಅದೇನು. ಆಮ್ಯಾಕೆ ಅವರು ಫಸ್ಟ್ ನೈಟ್ ರೂಮಿಗೆ ಅಂತ ಹೋದ. ಹುಡುಗಿ ಮಾತಾಡಬೇಕು ಅಂತ ಮಾತಾಡ್ಬೇಕಂತಾಗ ಆಕಿ ವಾಂತಿ ಬರ್ತೈತಿ. ಯಾಕೆ ನೀನು ಇಷ್ಟು ಹೆದರ್ಕೊಳಂತೀವ, ಈಗ ವಾಂತಿ ಆಗುತ್ತೆ ಅಂತ. ಆವಾಗ ಸ್ಟೋರಿ ಹೇಳ್ತಾ, ಇಲ್ಲ ನಾನು ಕಾಲೇಜ್ ಒಳಗೆ ನಮ್ಮ ಮಾಸ್ತರ್ನ ಲವ್ ಮಾಡಿದ್ದೆ, ಅವ ನನ್ನೆಲ್ಲ ಇದು ಮಾಡ್ಕೊಂಡು ಆಮ್ಯಾಕೆ ಬೇರೆ ಹುಡುಗಿನ ಮದುವೆ ಆಗಿ ಹೋಗ್ಬಿಟ್ಟ. ನನಗೆ ಆದ್ರಿಂದ ನಾನು ನೋಡಿ ಗರ್ಭವತಿ ಆಗಿಬಿಟ್ಟಾನೆ, ನೀವು ಮದುವೆ ಆಗಿದ್ದು ಚಲೋ ಆಯ್ತು ಹಂಗಿಂಗೆ ಅಂತ ಹೇಳ್ತಾನೆ. ಇಲ್ಲ ನಾನು ಆ ಥರ ಅಲ್ಲ, ನಾನು ದುಡ್ಡುಗೋಸ್ಕರ ಮದುವೆ ಇದ್ದೇನೆ, ನಾನು ಈಗಿಂದೀಗ ಹೋಗ್ತಾನೆ, ನೀನು ಹೆಂಗಾರ ಮಾಡಿ ಆಗ ಹುಡುಗನ ಮದುವೆ ಆಗಿ ನೀನು ಅಂಥೇಳಿ ಆ ಕಡೆ ದುಡ್ಡು ಇಸ್ಕೊಂಡು ಬಂಗಾರ ಎಲ್ಲ ಇಸ್ಕೊಂಡು ನಿನ್ನ ಪಾಲಿನ ನಿನ್ಗೆ ನನ್ನ ಪಾಲಿನ ನನಗೆ ಅಂಥೇಳಿ ಕೊಟ್ಟು ಮತ್ತೆ ಅಲ್ಲಿಂದ ಓಡಿ ಬರ್ತಾನೆ. ಓಡಿ ಬಂದು ಒಳ್ಳೆ ಇದ್ರ ಮಲ್ನಾಡ್ ಸೈಡ್ ಅಂತಲ್ಲೇ ಹೊಕ್ಕಾನ, ಫುಲ್ ಮಲ್ನಾಡ್ ಸೈಡ್ ಅಂತಲ್ಲಿ ಹೊಕ್ಕಾನ. ಎಲ್ಲಿ ನೋಡಿ ನದಿ ಪದಿ ಕಾಡು ಎಲ್ಲಿ ನೋಡಿದ್ರು ಅದೇ ಟೈಪ್. ಅವಾಗ ನೋಡಿದಾರ ಏನು ಮಗ ಊರೆಲ್ಲ ದೋಣಿಯಾಗ ಅಡ್ಡಾಡ್ಬೇಕು, ಹೆಂಗಿದು ಜೀವನ ನಮ್ಮದು ಅಂತ ದೋಸ್ತಿಗೆ ಹೇಳ್ತಾನೆ. ಪಾಡೋಲ್ಲೋ ಓಡಿ ಪಾಡಾತಿ, ಈ ಕಡೆಯಿಂದ ಬಿದ್ದು ಆ ಕಡೆ ದಟಾಗಿಬಿಟ್ರು ಗೊತ್ತಾಗಂಗಿಲ್ಲ ಜನಕ್ಕೆ, ಯಾರು ಬಿದ್ದಾರ ಯಾರಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ, ಭಾರಿ ಮಸ್ತ್ ಆಕೈತಿ ಅಂದ. ಆಯಿತು ಹೋಗಂಬ, ಇಲ್ಲಿ ಒಬ್ರು ಪರಿಚಯದಾರ ಅದಾರ ನನಗೆ ಅಂದ. ಆಮ್ಯಾಕೆ ಒಬ್ಬ ಬ್ರೋಕರ್ ಪರಿಚಯ ಆಗ್ಯಾನ. ಇಲ್ಲ ಒಬ್ಬರು ಮದುವೆ ಆಗೋದೈತಿ ತಂದಂಗಲ್ಲ ಅನ್ನೋದು ಒಬ್ಬಕ್ಕೆ ಹುಡುಗಿ ಅದಾಳ, ಆಕಿನ ಮದುವೆ ಆಗ್ತೀನಿ ಅಂತ. ಆಯ್ತಾಗ ನಾನು ಒಬ್ಬ ಮದುವೆ ಹಾಕೊಂಡು ಆಯಿತು ಹೋಗ್ತಾರ. ಎಲ್ಲ ಚೊಗ್ಗು ಹುಡ್ರು ಬರ್ತಾರೆ, ಬಂದಾರ. ಇಲ್ಲ ನೀವು ಅವ್ರ ಮದುವೆ ಹಾಕಿ ಬಂದಾರ, ಅದು ಒಂದು 8-9 ಜನ ಹುಡ್ರು ಬಂದು ಕೇಳ್ತಾರೆ. ನಾನಾ ಅಂತಾರ. ಅಂದ್ರೆ ಒಳ್ಳೆ ಮನಿತಾನ, ಒಳ್ಳೆ ದುಡ್ರು ಅಂತ ಹುಡುಗ ಅನ್ಕೊಂಡಿರ್ತಾನ. ಆಮ್ಯಾಕೆ ಅವ್ರು ಇಲ್ಲ ಇದೇ ದಂಡಿ ಮ್ಯಾಗ ಆಚೆ ಹೋದಂದ್ರೆ ಅವ್ರ ಮನೆ ಸಿಗ್ತೈತಿ, ಹಿಂಗೆ ಹೋಗಂಬರಿ ಮಾತಾಡ್ಕೊಂತ ಹೋಗ್ತಾರ. ಅವ್ರ ಬಗ್ಗೆ ಆಕಿ ಬಗ್ಗೆನೇ ಹೇಳ್ತಿರ್ತಾರೆ. ಭಾಳ ಸಹಾಯ ಮಾಡ್ತಾಳ, ಅಡುಗೆ ಮಾಡ್ತಾಳೆ, ಈ ಥರ ಎಲ್ಲ ಅಡುಗೆ ಮಾಡೋದು, ಹಿಂಗೆ ಊರು ಜನಕ್ಕೆಲ್ಲ ಬೇಕಾದಕ್ಕೆ ಅವಕ್ಕೆ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು ಬಿಡಪ್ಪ, ನಾವು ಅಂಥವ್ರ ಮದುವೆ ಆಗುಂತೀವಿ ಅಂತ ಇವರೆಲ್ಲ ಮಾತಾಡಂತ. ಆಮ್ಯಾಕೆ ಅಲ್ಲಿ ಹೋಗಿ ಆಕೆನ ನೋಡಕ್ಕಂತ ಹೋಗ್ತಾರ. ಆಮ್ಯಾಕೆ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಇವ್ರು ರೊಕ್ಕ ದೇವರ ಇಲ್ಲ ವರದಕ್ಷಿಣೆ ಅಷ್ಟು ಬೇಕು ಎಷ್ಟು ಬೇಕು ಅಂತ ಇವ್ರು ಹಿಂದಿಂದ ಮಾತಾಡ್ಕೊಂತ ಇನ್ನೂ ಹೋಗ್ಕೊಂಬತ್ತಾರ. ನೀವು ಗಂಡು ನೋಡ್ಕೊಂತ ಬರ್ತಾನೆ. ಸೀದಾ ಆಕೆಯಲ್ಲಿರ್ಬೇಕು ಆದ ಇದು ತಟ್ಟಿ ಮನೆಗೆ ಬರ್ತಾನೆ. ಬಂದು ನಿಂದಿರ್ತಾನೆ. ನಿಂತು ಹೊರಗಡೆ ನಿಂತ್ಕೊಂಡಿರ್ತಾನೆ. ಆಕಿ ಒಳಗಿಂದ ಹೊರಗೆ ಬಂದಕ್ಕೆ ಅಂದು ಕರೆದವನ್ನ ಬಾಯಿಲೆ ಅಂತ. ಯಾಕೆ ಬಾಯಿಲೆ ಹೋಗೋಣ ಬಾ ಅಂತ. ಒಳ್ಳೆ ನಾ ತರದವನಲ್ಲ, ನಾ ಮದುವೆ ಆಗ್ಕೊಂತ ಬಂದಾನಿ. ಈಗ ಎಂತ ಮದುವೆ ಬಾ ಅಂತ ಕರಿತಾಳೆ ಆಕೆ. ಒಳ್ಳೆ ನಾನು ಅಂತ. ಅವಾಗ ಹಿಂಗು ಅವ್ರ ಫ್ರೆಂಡ್ಸ್ ಏನು ಅದಾರ ನೋಡಿ ಓಚಿ ಬರ್ತಾರೆ. ತಂಗಳ ನಿನ್ನ ಮದುವೆ ಆಗಕ್ಕೆ ಬಂದಾವ ಅಂತ. ನೀವ ನಂಗೆ ಗೊತ್ತಾಗಲಿಲ್ಲ, ಎಲ್ಲ ನಮ್ಮ ಗಿರಾಕ್ಯಾರ ಬಂದಾರ ಮಾಡಿಬಿಟ್ಟನಿ,
ನಾನು ಅಂತ. ಹೌದು, ಆಮ್ಯಾಕೆ ಅವ್ರಿಗೆಲ್ಲರೂ ಬಂದು ಇಲ್ಲ ನಿನ್ನ ಮದುವೆ ಹಾಕೊಂಡು ಬಂದಿರೋ ಹುಡುಗ ಇವನ್ನ ಪರಿಚಯ ಮಾಡ್ತಾನೆ. ಆಮ್ಯಾಕೆ ಮಾಡ್ಕೊಂಡು ಪರಿಚಯ ಮಾಡ್ಕೊಂಡು ಆಮ್ಯಾಕೆ ಆಕಿ ಆಗಂದ್ರೆ ಮಂಗ ಇದು ಆಕಿ ಸುಳ್ಳಿ ಅಂದ್ರೆ ಗೊತ್ತಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಿರ್ತಾಳೆ ಎಲ್ಲ ಥರದಿಂದ. ಆಕಿನ ಮದುವೆ ಹಾಕ ನೀವು. ಆಮ್ಯಾಕೆ ಫಸ್ಟ್ ನೈಟ್ ದಿನಾನ ಫಸ್ಟ್ ನೈಟ್ ಇರ್ತೈತಿ. ಒಬ್ಬ ಓಡಿ ಬರ್ತಾನೆ. ಇಲ್ಲ ನಾನು ನೀವು ಹೊರದೇಸ್ಕೊಂಡ್ರಿ, ನಾನು ಮತ್ತೆ ಬರೋದು 3-4 ತಿಂಗಳಾಗೈತಿ, ಇವತ್ತು ನೀವು ಕೊಡಕ್ಕೆ ಬೇಕಂತ. ಇಲ್ಲ ನಾನು ಫಸ್ಟ್ ನೈಟ್ ಐತಿ ಇವತ್ತು. ಇಲ್ಲ ನೀವೇನು ಮಾಡೋಕ್ಕಿಲ್ಲ, ಬೇಕಾದ್ರೆ ದುಡ್ಡು ಹೆಚ್ಚಿತ್ತು ಕಡೆನೇ ಹಿಂಗೆ ಅವಾಗ ಅದಂಗೆ ಹಂಗೆ ಬಿಟ್ಟು ಅದನ್ನೆಲ್ಲ ಮಾಡ್ತದೆ. ದಿನಾನು ದುಡ್ಡು ಬರ್ತಿರ್ತೈತಿ, ಎಲ್ಲ ಮಾಡ್ತಿರ್ತೈತಿ. ಏನಿದು ದುಡ್ಡೆಲ್ಲ ಐತಿ, ಎಲ್ಲ ಏನೋ ಮಾಡೋದೈತಿ, ಏನು ಮಾಡೋದು? ಆಮ್ಯಾಕೆ ಅವ್ರ ದೋಸ್ತ್ ಬಿಟ್ಟು 1 ವಾರ ಬಿಟ್ಟು ಬರ್ತಾನೆ. ಏನಪ್ಪ ಒಳ್ಳೆ ಕಲೆಕ್ಷನ್, ಒಳ್ಳೆ ದುಡ್ಡು ಮಾಡಿದೀವ ನಾನು. ಏನಪ್ಪ ಏನಿಲ್ಲ ಇದು ಇಲ್ಲ, ಹೋಗೋಣ ಬಾ, ನಮ್ದೇನು 1 ವಾರ ಆಯ್ತಲ್ಲ, ನಾವು ಹೋಗೋಣ ಬಾ ಅಂತೇಳಿ ಅಲ್ಲಿ ನಮ್ಮ ಮತ್ತೆ ಗಂಟು ಮುಟ್ಟಿ ಕಟ್ಕೊಂಡು ಬೇರೆ ಕಡೆ ಹೇಳ್ತಾರೆ. ಬೇರೆ ಕಡೆ ಹಿಂಗೆ ತಪ್ಪಿಸ್ಕೊಂಡು ಹೋಗಾರ. ಹೋಗಿ ಅಲ್ಲಿ ಒಂದು ಹಳ್ಳಿ ಹುಡುಗಿ ಸಿಗ್ತೈತಿ. ಸಿಂಪಲ್ ಮನೆ ಇರ್ತೈತಿ. ಆದ್ರೆ ಫಸ್ಟ್ PUC ಮುಗಿಸಿ ಬಂದಿರ್ತಾಳೆ. ಕೂತ್ಕೊಂಡು ಮನೆ ಬರ್ತಾನೆ ಇರ್ತೈತಿ. ಮಗ ಇವ್ರ ಮನೆ ಕಣ್ಣೆ ಐತಂತ, ಬಡವ್ರು ಭಾಳ ಅದಾರಂತ, ವರದಕ್ಷಿಣೆ ಏನಿಲ್ಲ, ಹೆಂಗೆ ಮದುವೆಯಾಗ ಕಡೆಯೊಳಗೆ ಕೊಡೋದು ವರದಕ್ಷಿಣೆ ಕಮ್ಮಿ ಕೊಡ್ತಾರಂತ. ಆಯ್ತು ನಾವು ಮದುವೆಯಾಗನು ಮತ್ತೇನಿಗೆ ನಾವು 1 ವಾರ ಮ್ಯಾಕೆ ನಾವು ಹೋಗಾರಲ್ಲ ಅಂತ ಹೇಳ್ತಾನೆ. ಹೌದು, ಆಮೇಲೆ ಹೊರದೇಶ ಹೋಗಕ್ಕೆ ನಮ್ಮ ಕಡೆ ಅಂದ್ರೆ ದುಡ್ಡು ಆದಂಗೆ ಅದು ಒಂದು 10,000 ರೂಪಾಯಿ ಆದಂಗೆ ಅದು. ಇಲ್ಲೊಂದು ಮದುವೆ ಮುಗಿಸ್ಕೊಂಡು ಹೋಗ್ಬಿಟ್ಟಾಗ ಮುಗೀತು ನಮ್ಗೆ, ಮತ್ತೆ ಎಕ್ಸ್ಟ್ರಾ ದುಡ್ಡು ಆದಂಗೆ ಹಾಕವು ಅಂತ ಹೇಳಿ ಮದುವೆ ಮಾಡ್ಕೊಳಕ್ಕಿಲ್ಲ. ಯಾವ ದುಡ್ಡು ಇರಲ್ಲ ಏನಿಲ್ಲ, ಅವ್ರದ್ದು ಗುಡಿ ಒಳಗೆ ಮದುವೆ ಮಾಡ್ಕೊಂಡು ಬರ್ತಾರೆ. ಬಂದು ಮದುವೆ ಆಗಿ ಆಮ್ಯಾಕೆ ಅವ್ರು ಎಣ್ಣೆ ಪಾರ್ಟಿ ಇಟ್ಟಿರ್ತಾರೆ. ಅವ್ರ ದೋಸ್ತ ಮಗ ಇದು ಲಾಸ್ಟ್ ಮದುವೆ ಅಪ್ಪ ನಿಂದ, ಹೋಗ್ಬಿಡೋಣ ಊರಿಗೆ ಅಂತ ಹೇಳಿ ಪ್ರದೇಶಕ್ಕೆ ಹೋಗ್ಬಿಡೋಣ, ನಿಂಗೆ ಖುಷಿನಾ ಅಂತ. ಆಯ್ತಪ್ಪ ಇಬ್ಬರು ಕುಡಿತಾರ. ಇಲ್ಲ ದೋಸ್ತ ನಂಗೆ ಭಾಳ ಗಿಡ್ ಕಣ ಅಂದೈತಿ, ನಾ ಇಷ್ಟ ಹಾಕೋಣ ಮದುವೆ ಆಗೀನಿ, ಆ ಬಡವ್ರ ಹುಡುಗಿಗೆ ನಂಗೆ ಮೋಸ ಮಾಡೋಕೆ ಇಷ್ಟ ಆಗೋಲ್ಲ ದೋಸ್ತ ಅಂತ. ಮತ್ತೇನು ಮಾಡೋದು ನಂಗೆ ತಿಳಿಲಿಲ್ಲ. ನಂಗೆ ದೋಸ್ತ ನಾ ಆ ಹುಡುಗಿನ ಮದುವೆ ಆಗ್ಬಾರ್ದಿತ್ತು. ಫಸ್ಟಿಗೆ ಹೇಳ್ಕಲಿ ಮದುವೆ ಕೇಳಾಕೊಂತಿ ಅಂತ ಹೇಳಾಕೊಂಬಂದ. ಏನು ಆ ಡುಮ್ಮಿನ ಮದುವೆ ಆಗಿರ್ತಾನಲ್ಲ, ಅವ್ರನ್ನ ಪೊಲೀಸ್ ಇರ್ತಾನಲ್ಲ, ಪೊಲೀಸ್ ಎಲ್ಲ ಕಡೆ ಎಲ್ಲಿ ಮದುವೆ ಆಗಿರ್ತಾವೆ ಪೇಪರ್ನ ಎಲ್ಲ ಬಂದಿರ್ತದಿಲ್ಲ, ಹುಡುಕ್ಯಂದು ಬಂದಿರ್ತಾನೆ. ಲಾಸ್ಟ್ ಮದುವೆ ಏನಾಗಿರ್ತೈತಲ್ಲ ಮರನೇ ದಿನ ಇವನಿಗೆ ಎಂಟ್ರಿ ಕೊಡ್ತಾನೆ. ಆ ಕೊಡೋ ಮೂಮೆಂಟಿಗೆ ಏನು ಮಾಡ್ತಾನೆ, ಇಲ್ಲ ಅವನೇ ತೆಗಿಯಲ್ಪ ಲಾಸ್ಟ್ ಮದುವೆ ಆಗಿರ್ತಾನಲ್ಲ ಆಕಿ ಕುಡ್ಕೊಂಡು ಹೋಗಿ ಕೇಳ್ತಾನೆ, ಯಾಕೆ ಬೇಜಾರಿಂದ ಇದ್ರಿ, ಇಲ್ಲ ನಿಮ್ಗೇನೋ ಒಂದು ಸತ್ಯ ಹೇಳ್ಬೇಕು. ಇಲ್ಲ ನಾ ಇಲ್ಲಿವ್ರಿ 5 ಮದುವೆ ಆಗೇನಿ, ನನಗೆ ಬಿಟ್ಟು ನಾ ಹಿಂಗೆಲ್ಲ ಮೋಸ ಮಾಡ್ಕೊಂತ ಮನೆ ನಾ ದುಡ್ಡಿಗೋಸ್ಕರ ಮದುವೆ ಆಗೇನಿ, ಈಗೆಲ್ಲ ನಾಳೆ ನಾನು ಇವತ್ತಿಲ್ಲ ನಾಳೆ ನಾವು ಹೋಗೋಣ ಅಂತ ಹೇಳ್ತಾರೆ. ನಾ ಇಲ್ಲಿರೋಂಗಿಲ್ಲ, ನಾ ಹೋಗ್ಕನಿ ಅಂತ. ಮತ್ತು ಹಂಗಾರೆ ಮದುವೆ ಯಾಕಾದ್ರಿ ಅಂತ, ದುಡ್ಡಿಗೋಸ್ಕರ ಅದಕ್ಕಾಗಿ ಆಗ್ಯಾನ. ಅವಾಗ ಅವ ಅಂತಾನೆ, ಇದಕ್ಕೆ ಪರಿಹಾರನೇ ಇಲ್ಲ ನಿನ್ನ ಕಡೆ ಅಂತ ಹೇಳ್ತಾರೆ. ಪರಿಹಾರ ಐತಿ, ನೀವು ನಮ್ಮ ಸಂಪೂರ್ಣವಾಗಿ ನನಗೆ ತಳಿನ ಕಟ್ಟಿದ್ದಂದ್ರೆ ನೀವು ನನ್ನ ಮಾತು ಕೇಳಿ ಇದನ್ನೆಲ್ಲ ಬಿಡಿ, ನಾನು ನಿನ್ನ ದುಡ್ಡು ಸಾಕ್ತೇನೆ, ನಿಮ್ಮ ಮನೆಯಾಗಿರು ಅಂತ ಆಕಿ ಅಂತಿ. ನಿಮ್ಗೆ ಎಷ್ಟು ದುಡ್ಡು ಬೇಕಲ್ಲ ನಾನು ಕೊಡ್ತೇನೆ, ಹೊರದೇಶಕ್ಕೆ ಹೋಗ್ಬರಂತ. ಇದನ್ನು ನಂಬು, ನೀನು ಎಲ್ಲ ಒಳ್ಳೆಯವನಾಗು ಅಂತ ಹೇಳೋ ಟೈಮ್ನಾಗ ಹಂಗಂದು ಬೆಳಕರಿಸ್ತಾರೆ. ಬೆಳಗ್ಗೆ ನೋಡಿದರೆ ಪೊಲೀಸ್ ಬರ್ತಾನೆ. ಅವನು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಓಡಿ ಹೋಗಿ ಯಾವ ಊರು ಬೇಡ ಏನೂ ಬೇಡಪ್ಪ, ನಮ್ಮ ಫಸ್ಟ್ ಮದುವೆ ಐತಿ, ನನ್ನ ತಾಯಿ ಆಧಾರ ಅಲ್ಲೇ ಹೋಗೋಣ ಅಂತ ಹೋಗಿ ನೋಡ್ತಾನೆ. ನೋಡಿದ್ದೆಲ್ಲ ಯಾರ್ಯಾರು ಮದುವೆ ಆಗಿದ್ನ ಎಲ್ಲರೂ ಅವ್ರ ಮನೆ ಒಳಗೆ ಬಂದು ನಿಂತ್ಕೊಂಡಿರ್ತಾರೆ. ಪೊಲೀಸ್ ನೋಡ್ದವನ ಅವ್ನು ಹಿಂದೆ ಬೇನೈತಿ. ಏನು ಸರ ಇದು ಅಂತ. ಮಾಡಿದ್ದೀವಿ ಅಷ್ಟು ಮದುವೆ ಆಗಿಲ್ಲ, ಅವ್ರನ್ನೆಲ್ಲರೂ ಮದುವೆ ಹಾಕಬೇಕು. ನೀನು ಮದುವೆ ಆದರ್ನ ನೀನು ಓಸಲು ದುಡ್ಡು ಸಾಕೋಬೇಕು. ಇಷ್ಟು ದಿನ ನೀನು ಎಲ್ಲರ ಕಡೆಗೆ ಮೋಸ ಮಾಡಿ
ಈಗ ಅವರೆಲ್ಲ ದುಡಿಸ್ಕೊಂಡು ತಿನ್ನಾಗಬೇಕು. ನಿಮ್ಮ ಮದುವೆ ಆಗಿ ಮುಗಿದು ಫಿಕ್ಸ್ ಆಗ್ತದೆ. ಅದೆಲ್ಲ ಪೇಪರ್ನಾಗ ಎಲ್ಲ ಬಂದೈತಿ, ಮೋಸ ಮಾಡಿ ಯಾವ ಹೊರದೇಶಕ್ಕೆಲ್ಲ ನೀವು ಹೋಗೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಈ ವೆಬ್ ಸೀರೀಸ್ ಮುಗಿತೈತಿ ಮಲಯಾಳಂ. ಭಾರಿ ಮಸ್ತ್ ಐತಿ. ನಿಮ್ಗಿನ್ನೂ ಕನ್ನಡದಾಗ ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಡಿಡ್ನಿ ಹಾಟ್ಸ್ಟಾರ್ನಾಗ ಐತಿ, ಹೋಗಿ ನೋಡ್ರಿ, ಭಾರಿ ಮಸ್ತ್ ಐತಿ. ಓಕೆ ಬಾಯ್. ಇದು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್